ಈ ಬೇಸಿಗೆಗೆ ತಂಪಾದ ಹಾಗೂ ಸೋಡಾ ಬಳಸದಲ್ಲೇ ಆರೋಗ್ಯಕರವಾದ ಮತ್ತು ರುಚಿಯಾದ ಹೆಸರುಕಾಳು ದೋಸೆ ಮಾಡೋಣ ಬನ್ನಿ. ಇವತ್ತು ಈ ಬೇಸಿಗೆಗೆ ತಂಪಾಗಿರುವ ಆಹಾರ ತುಂಬಾ ಮುಖ್ಯ. ದಿಢೀರಂತ ಇವತ್ತು ಹೆಸರುಕಾಳು ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ಹೆಸರುಕಾಳು ಹಾಕ್ಕೊಂಡು ಅದೇ ಲೋಟದ ಅಳತೆಯಲ್ಲಿ ಅರ್ಧ ಲೋಟದಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ರೇಷನ್ ಅಕ್ಕಿ, ಯಾವ ಅಕ್ಕಿ ಆದರೂ ಸರಿ. ಇದಕ್ಕೆ ಬಿಸಿನೀರು ಹಾಕಿ ಒಂದು 2 ಅವರ್ ನೆನೆಯಾಗಿ ಬಿಡಬೇಕು. ಬಿಸಿನೀರು ಹಾಕೋದ್ರಿಂದ ಬೇಗ ನೆನೆಯುತ್ತೆ, ಅದಕ್ಕೋಸ್ಕರ. ಈಗ 2 ಅವರ್ ಆದ ನಂತರ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಸೋರಿಸಿ ಮಿಕ್ಸಿ ಜಾರ್ಗೆ ಹೆಸರುಕಾಳು ಮತ್ತು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಈಗ 4 ರಿಂದ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕರಿಬೇವಿನ ಎಲೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ನೀರನ್ನೇ ಹಾಕ್ಕೊಂಡು ದೋಸೆ ಅದಕ್ಕೆ ರೆಡಿ ಮಾಡ್ಕೊಬೇಕು. ನೋಡಿ, ಈಗ ಪರ್ಫೆಕ್ಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಬಂದಿದೆ. ಈಗ ಹೆಂಚಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ದೋಸೆನ ಹಾಕ್ಕೊತಾ ಇದ್ದೀನಿ. ತೆಳುವಾಗಿ ಹಾಕ್ಕೊಂಡ್ರೆ ತುಂಬ ಗರಿ ಗರಿಯಾಗಿ ಬರುತ್ತೆ, ಅದಕ್ಕೋಸ್ಕರ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಹಾಕ್ಕೊಬೋದು. ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು 2 ಸೈಡು ಫ್ರೈ ಮಾಡಿಕೊಂಡ್ರೆ ಗರಿ ಗರಿಯಾದ ದೋಸೆ ರೆಡಿ ಆಗುತ್ತೆ. ನೀವು ಎಣ್ಣೆ ಅಥವಾ ತುಪ್ಪ ಬಳಸ್ದಲೇ ಹಾಗೆ ಕೂಡ ದೋಸೆನ ಮಾಡ್ಕೊಬೋದು. ಡಯಟ್ ಇರೋರಿಗೆ, ಶುಗರ್ ಇರೋರಿಗೆ ಹಾಗೆ ಕೂಡ ಮಾಡ್ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ರೀತಿ ತಿಂಡಿ ಮಾಡ್ಬೋದು. ಹೆಸರುಕಾಳು ದೋಸೆ ತುಂಬ ರುಚಿಯಾಗಿರುತ್ತೆ, ಹಾಗೂ ದಿಢೀರಂತ ಮಾಡ್ಕೊಬೋದು. ಈ ಹೆಸರುಕಾಳು ದೋಸೆ ಜೊತೆ ಕಾಯಿ ಚಟ್ನಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.